ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕೆಲವೇ ದಿನಗಳು ಉಳಿದಿರುವಂಥದ್ದು ಅಕ್ಷಯ ತೃತೀಯ ಕೂಡ ಹತ್ರ ಬರ್ತಾ ಇದೆ. ಸಾಕಷ್ಟು ದಿನಗಳಿಂದ ನಾನು ಹೇಳ್ತಾ ಬಂದಿದ್ದೀನಿ, ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳೋದ್ರಿಂದ ವಿಶೇಷವಾಗಿರುವಂಥ ಒಂದು ಪ್ರಯೋಗವನ್ನು ನಿಮಗೆ ಗುರುಗಳು ವಿಡಿಯೋ ಮುಖಾಂತರ ಮಾಡಿ ತೋರಿಸ್ತಾರೆ. ಅಕ್ಷಯ ತೃತೀಯದ ವಿಶೇಷ ದಿನ ನೀವು ಕೂಡ ಆ ವಿಡಿಯೋವನ್ನು ನಿಮ್ಮ ಮನೆಯಲ್ಲಿ ನೀವು ಕೂಡ ಆ ಪ್ರಯೋಗವನ್ನ ಮಾಡಬಹುದು. ವಿಡಿಯೋನ ನೋಡ್ತಾ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಅಕ್ಷಯ ವೃಕ್ಷವನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ. ಇನ್ನು ಯಾವುದೇ ರೀತಿಯಾಗಿರುವಂತಹ ನಿಮ್ಮ ಮನೆಯಲ್ಲಿ ಆಗಿರ್ಬೋದು ಸಮಸ್ಯೆಗಳಾಗ್ತಾ ಇದೆ ಅಂತಂದ್ರೆ ಅಕ್ಷಯ ವೃಕ್ಷವನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ನೀವು ಹೊರಗಡೆ ಬರ್ತೀರಾ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳನ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಏಪ್ರಿಲ್ 24 ಇವತ್ತು ಬಹಳ ಒಂದು ರೀತಿ ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು. ಏನು ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ರೆ ದೊಡ್ಡ ದೊಡ್ಡ ಮಹಾನ್ ಪರ್ಸನಾಲಿಟೀಸು ವ್ಯಕ್ತಿಗಳು ಹುಟ್ಟಿರುವಂಥ ದಿನ ಇವತ್ತು. ಎಕ್ಸಾಂಪಲ್ಗೆ ಹೇಳಬೇಕು ಅಂತಂದರೆ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಅವರ ಒಂದು ಜನ್ಮ ದಿನ ಅಂತಲೇ ಹೇಳ್ಬೋದು. ತುಂಬ ಜನ ಇದೇ ದಿನ ಬರ್ತಡೇ ಇರುವಂಥದ್ದಾಗಿರ್ಬೋದು. ಸಾಕಷ್ಟು ಜನ ಹೆಣ್ಮಕ್ಳು ಎಲ್ಲೋ ಒಂದು ಕಡೆ ಪ್ರೆಗ್ನೆನ್ಸಿನಲ್ಲಿ ಈ ದಿನನೇ ಡೆಲಿವರಿ ಆಗಲಿ ಅಂತ ಸಿಸೇರಿಯನ್ ಮಾಡಿಸ್ಕೊಂಡಿರೋ ಉದಾಹರಣೆಗಳು ಕೂಡ ಇದೆ. ಈ 24ರ ಮಹತ್ವ ಏನು ಗುರುಗಳೇ? ಅಷ್ಟೊಂದು ಸ್ಪೆಷಲ್ ಡೇ ಯಾಕಾಯಿತು? ಈಗ ಲಿಸ್ಟ್ ನೋಡುವಾಗ ಇನ್ನೂ ಸಾಕಷ್ಟು ಜನ ಇದ್ದಾರೆ, ಬಟ್ ನೆನಪಾಗೋದು ಸಡನ್ ಆಗಿ ಅಂತಂದರೆ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು. ಸೊ ಈ ದಿನ ಏನು ಸ್ಪೆಷಲು? ಈ ದಿನ ಹುಟ್ಟಿದ ತಕ್ಷಣ ನಾವು ಆ ಒಂದು ಹಂತಕ್ಕೆ ಹೋಗ್ತೀವ? ಅಷ್ಟು ದೊಡ್ಡ ಒಂದು ಪರ್ಸನಾಲಿಟಿ ನಾವು ಕೂಡ ಆಗಬಹುದಾ? ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳುವಂಥದ್ದು ಎಂಥ ಕಾಕತಾಳಿ ಅಂತಂದರೆ, ಸಾಮಾನ್ಯವಾಗಿ ಜನ ಹಾಗೆ ಇಟ್ಕೊಳ್ತಾರೆ. ಅವ್ರಿಗೆಲ್ಲ ನೀವು ಫ್ಯಾನ್ಸ್ ಆದರೂ ಚೆನ್ನಾಗಿರುತ್ತೆ, ಬಟ್ ಅಭಿಮಾನ ಇಟ್ಕೊಳ್ಳೋದು ಚೆನ್ನಾಗಿದೆ. ಅವರಾಗೆ ನಾನು ಬೆಳಿಬೇಕು ಅನ್ನೋ ಹಂಬಲವೂ ಚೆನ್ನಾಗಿದೆ. ಆದರೆ ಅದೇ ಡೇಟಲ್ಲಿ ಹಾಗೇ ನಾವು ಆಗ್ತೀವಿ ಅಂತ ಆ ಒಂದು ಸಿಜರನ್ ಅಂತ ಹೇಳಿದ್ರಲ್ಲ, ಅದು ಅಷ್ಟಾಗಿ ಫಲ ಕೊಡಲಾರದು. ಯಾಕೆಂದರೆ ಪಡೆದುಕೊಂಡ ಬಂದ ಭಾಗ್ಯಗಳವು. ನಮಗೆ ಆನೆಯಷ್ಟು ಬಲವಿದ್ದರೂ ಅಡಕೆ ಎಷ್ಟು ಅದೃಷ್ಟವೂ ಬೇಕು ಅಂತ ಹೇಳ್ತಾನೆ. ಅದೆಲ್ಲಿಂದ ತರಬೇಕು? ಅದೆಲ್ಲಿಂದ ತರ್ತೀರಿ? ಎಕ್ಸಾಮ್ ಹಾಲಲ್ಲಿ ಎಲ್ಲರೂ ಒಂದೇ ಟೈಮ್ಗೆ ಹೋಗ್ತಾರೆ, ಒಂದೇ ಪ್ರಶ್ನೆ ಪತ್ರಿಕೆನೆ 40 ಜನ ಬರೀತಾರೆ. ಯಾಕಂದ್ರೆ ಒಂದೇ ಮಾರ್ಕ್ಸ್ ಬರಲ್ಲ. ಅವರವರ ಆಲೋಚನೆಗಳವು. ಎಷ್ಟು ಓದಿರ್ತಾನೋ ಅಷ್ಟು ಬರೀತಾರೆ, ಅದನ್ನೇ ಎಷ್ಟು ಪಡ್ಕೊಂಡು ಬಂದಿರ್ತಾನೋ ಅಷ್ಟು ಅನುಭವಿಸ್ತಾನೆ ಅಂತ. ಆ ಡೇಟು ಅಂತ ನಾವು ಲೆಕ್ಕ ಅನ್ಕೊಳ್ತೀವಲ್ಲ, ಬಹುಶಃ ಅವರ ಖುಷಿಗೆ ಅವರ ಸಂತೋಷಕ್ಕೆ ಇರುತ್ತೆ. ಅದರ ಕೆಲವೊಂದು ಬಾರಿ ಆ ಡೇಟ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಆ ನಕ್ಷತ್ರ, ತಿಥಿ, ವಾರ, ಯೋಗ ಎಲ್ಲವೂ ಕೂಡ ಕೆಲಸ ಮಾಡಿದ್ರೆ ಒಂದು ಉನ್ನತವಾಗಿರತಕ್ಕಂತಹದ್ದೇ. ನೀವು ಸಚಿನ್ ತೆಂಡೂಲ್ಕರ್ ಅಂತ ಹೇಳಿದ್ರಲ್ಲ, ಈ ಡಾಕ್ಟರ್ ರಾಜ್ಕುಮಾರ್ ಅಂದ್ರಲ್ಲ, ಇವರೆಲ್ಲ ನಮ್ಮ ಭಾರತ ದೇಶದ ರತ್ನಗಳವು. ಅವರನ್ನು ಅನುಸರಿಸಿ, ಆದರೆ ಅವರ ಯಾವ ಗಮ್ಯವನ್ನು ತಲುಪಿದ್ರು ಅದಕ್ಕೆ ಪಟ್ಟ ಶ್ರಮ ಎಷ್ಟೊಂದು ಅಧಿಕವಾಗಿರ್ತಕ್ಕಂಥ ಶ್ರಮವನ್ನು, ಪರಿಶ್ರಮನ ಪಟ್ಟಿದೆ ಅನ್ನೋದನ್ನು ನಾವು ಒಂದು ಸಲ ಯೋಚನೆ ಮಾಡಬೇಕಾಗುತ್ತೆ. ಹಾಗೆ ಏನಿಲ್ಲ, 24 ತಾಸು ಎ ಸಿಯಲ್ಲೇ ಕೂತ್ಕೊಂಡಿರ್ತಕ್ಕಂತಹ ನಿಮ್ಮ ತೆಂಡೂಲ್ಕರ್ ಯಾರಾದರೂ ಮನೆ ಆದರೂ 24 ತಾಸು ಎ ಸಿಯಲ್ಲೇ ಕುಳಿತಿರ್ತಕ್ಕಂಥವ. ಹಾಗಂತೇಳಿ ಅವ ಬ್ಯಾಟ್ ಬೀಸಿದ ದಿನಗಳಲ್ಲಿ ಅಧಃಪತನ ಆಗಿದ್ದೂ ಇದೆ. ಪ್ರತಿ ಸಲವೂ ಕೂಡ 6 ಬಾರಿಸಲಿಲ್ಲ, ನೋವುಂಡಿದ್ದೂ ಇದೆ, ಮೈನಸ್ ಇದೆ, ನೆಗೆಟಿವ್ ಇದೆ, ತುಂಬ ದುಃಖಕ್ಕೊಳಗಾಗಿದ್ದೂ ಇದೆ. ಇದನ್ನು ಒಮ್ಮೆ ನೀವು ಯೋಚನೆ ಮಾಡಿ. ಯಾವತ್ತು ಖಿನ್ನತೆಗೆ ಜಾರಲಿಲ್ಲ ಅವ. 99ಗೆ ಔಟ್ ಆಗಿ ಹೋಗ್ತಾ ಇದ್ರು, ಸೆಂಚುರಿ ಮಾಡಕ್ಕೆ. ಎಷ್ಟು ಹಂಗೆ ಜನ ನೋಡ್ತಿರ್ಬೇಕಾದ್ರೆ ಎಷ್ಟು ದುಃಖ ಮಾಡ್ಕೊಂಡಿದ್ದಾರೆ ಆ ಸಂದರ್ಭದಲ್ಲೆಲ್ಲ ಕೂಡ. ಅದಕ್ಕಾಗಿ ಇಲ್ಲಿ ಏನು ಮೆಸೇಜ್ ಅಂತಂದ್ರೆ, ನೀವು ತೆಂಡೂಲ್ಕರ್ ಅನ್ನೋದಕ್ಕೆ ನನಗೆ ಜ್ಞಾಪಕ ಬಂದದ್ದು, ಆತ ಬಾಂಬೆಯಲ್ಲಿ ಮನೆ ಮಾಡಬೇಕಾದ್ರೆ, ನಮ್ಮ ಏರಿಯಾದಲ್ಲಿ ಸಚಿನ್ ತೆಂಡೂಲ್ಕರ್ ಮನೆ ಕಟ್ತಾ ಇದ್ದಾರೆ, ನಮ್ಮ ಭೂಮಿಗಳಿಗೂ ನಮ್ಮ ಸೈಟ್ಗಳಿಗೂ ನಮ್ಮ ಮನೆಗಳಿಗೂ ಒಂದು ವ್ಯಾಲ್ಯೂ ತುಂಬ ದೊಡ್ಡ ಮಟ್ಟದಲ್ಲಿ ಬಂದುಬಿಡುತ್ತೆ ಅಂತ ಖುಷಿಯಾಗಿತ್ತು. ಎಲ್ಲರೂ ಕೂಡ ಖುಷಿ ಹಂಬಲ ಇತ್ತು. ಅದೇ ಸಚಿನ್ ತೆಂಡೂಲ್ಕರ್ ಅವರು ಆ ಬಾಂಬೆಯಲ್ಲಿ, ಆ ನಗರದಲ್ಲಿ ಮನೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಇಂಜಿನಿಯರ್ಗೆ ತಿಳಿಸ್ಬಿಡ್ತಾರೆ, ಒಂದು ಮೆಸೇಜನ್ನು ಕೊಡ್ತಾರೆ. ಅವರು ಏನಂತ ಕೊಡ್ತಾರೆ ಸಚಿನ್ ತೆಂಡೂಲ್ಕರ್ ಅವರು? ಅಷ್ಟೂ ಮನೆಗಳನ್ನೆಲ್ಲ ಅಡ್ರೆಸ್ ತಗೊಂಡು ಅವ್ರಿಗೆಲ್ಲರೂ ಕೂಡ ಒಂದು ನೋಟಿಸ್ ಕಳಿಸ್ತಾರೆ. ಏನಿರಬಹುದು ನೋಟಿಸಲ್ಲಿ? ನಾನು ಕಟ್ತಾ ಇರ್ತಕ್ಕಂಥ ಈ ಮನೆಯಲ್ಲಿ ಏನಾದರೂ ನಿಮಗೆ ಅಲ್ಲಿ ಕಲ್ಲು ಹೊಡೆಯುವಾಗಲೋ
ಅಥವಾ ಅಲ್ಲೇನಾದ್ರು ಶಬ್ದ ಆದ್ರೋ ದಯವಿಟ್ಟು ನಾನು ಎಲ್ಲರೂ ಕೂಡ ಕ್ಷಮಿಸಿ ಅಂತ ಕ್ಷಮಾಪಣೆ ಕೇಳ್ತಾರೆ. ಅದು ಸಚಿನ್ ತೆಂಡೂಲ್ಕರ್. ನೀವೇನು ಮಾಡ್ತೀರಿ? ನಾವೇನಾದರೂ ಒಂದು ಮೆಂಬರ್ ಆದರೆ ಸಾಕು, ಓ ರಾಮ ನಾನೇ CM ಅನ್ನೋ ಥರ ಆಟ ಆಡ್ತೀವಿ ನಾವು. ಒಂದು ಮೆಂಬರ್, ಒಬ್ಬ ಸದಸ್ಯ ಗ್ರಾಮ ಪಂಚಾಯತಿನಲ್ಲಿ ಎಲ್ಲಿಗೋ ಮಾತಾಡ್ತೀವಿ ನಾವು. ಅದೇ ರಾಜ್ಕುಮಾರು ಇನ್ನು ಹೇಳೋದೇ ಬೇಡ, ತುಂಬಿದ ಕೊಡ. ಅಪ್ಪಿ ತಪ್ಪಿಯೂ ಕೂಡ ಎಲ್ಲೂ ಕೂಡ ಸ್ವಲ್ಪ ಮಾತ್ರವಾಗಿ ಅವರ ಎಲ್ಲಿಯಾದರೂ ಕೂಡ ಬೇರೆ ಒಂದು ಓರೆ ನೋಟ ಅಥವಾ ಯಾರನ್ನಾದರೂ ಕೂಡ ಕನಿಷ್ಠ ಭಾವದಿಂದ ನೋಡಿದ್ದು ತೋರಿಸಿ ನೋಡೋಣ. ಅದು ಅವರು ಬದುಕಿರ್ತಕ್ಕಂಥದ್ದು. ಅವರ ಡೇಟ್ ಇಟ್ಕೊಂಡ್ಬಿಟ್ರು, ಆ ಡೇಟಲ್ಲೇ ನಾವು ಸೃಜನೆ ಮಾಡೋದಲ್ಲ. ಅವರ ಆದರ್ಶಗಳನ್ನು ಪಾಲಿಸ್ಬೇಕಾದ್ರೆ ಯಾವ ಡೇಟಲ್ಲಿ ಹುಟ್ಟಿದವರು ಬೇಕಾದರೂ ಕೂಡ ಪಾಲಿಸ್ಲಿಕ್ಕೆ ಸಾಧ್ಯವಿದೆ. ಅದೇ ಸಚಿನ್ ತೆಂಡೂಲ್ಕರು ಅಷ್ಟೆಲ್ಲ ಮಾಡಿದವ ಬೆಳಿಗ್ಗೆ 9 ಗಂಟೆಗೆ ಬಂದರೆ ಸಂಜೆ 6 ಗಂಟೆ ತನಕ ಅಷ್ಟು AC ರೂಮಲ್ಲಿ ಇರ್ತಕ್ಕಂಥ ಮನುಷ್ಯ 9 ಗಂಟೆಗೆ ಬಂದರೆ ಸಾಯಂಕಾಲ 6 ಗಂಟೆ ತನಕ ಮಧ್ಯಾಹ್ನ ಊಟ ಕೂಡ ಮಾಡದೆ ಬ್ಯಾಟಿಂಗ್ ಮಾಡ್ತಿದ್ದ, ಅಂದರೆ ಕಲಿತಿದ್ದ. ಇದನ್ನು ನೋಡಬೇಕಲ್ಲ ನಾವು. ಅಷ್ಟೇ ಶಕೆ ಬರ್ತಾ ಇತ್ತು, ಒರೆಸ್ಕೊಳ್ತಾ ಆಟ ಆಡ್ತಿದ್ದ. ಎಷ್ಟು ಬಾರಿ ಅಂತಂದರೆ ಏನು ಕೊಟ್ಟರೆ ಅದು ಏನದು, ಎಲ್ಲರೂ ಕೆಲವರು ಇರ್ತಾರೆ ಊಟಕ್ಕೋಸ್ಕರನೇ ಬದುಕ್ತಾರೆ, ಅವ ಬದುಕಲಿಕ್ಕೆ ಅದಷ್ಟು ಊಟ ತೊಗೊಳ್ತಿದ್ದ ಅಷ್ಟೇ. ಹಾಗೆ ಮಾಡ್ತಿದ್ದ, ಅಷ್ಟು ಅಭ್ಯಾಸ ಮಾಡ್ತಿದ್ದ. ಈ ಅಭ್ಯಾಸಗಳು ಬೇಕಾಗ್ತವೆ ನಮಗೆ, ಶ್ರಮ ಬೇಕಾಗ್ತದೆ ನಮಗೆ, ಪರಿಶ್ರಮ ಬೇಕಾಗ್ತದೆ ನಮಗೆ. ಇವೆಲ್ಲವೂ ಕೂಡ ನಮ್ಮ ಬತ್ತಳಿಕೆಯಲ್ಲಿ ಇರ್ತಕ್ಕಂಥವಾಗಬೇಕು. ಇದು ಬಿಟ್ಟು ನಾವು ಬರೀ ಒಂದನ್ನೇ ಅದೃಷ್ಟವನ್ನೇ ಇಟ್ಕೊಂಡು ಮಾತಾಡೋದು ಅಲ್ವೇ ಅಲ್ಲ. ಅದಕ್ಕಾಗಿ ಏನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತಂದರೆ, ಎಲ್ರಿಗೂ ಅಷ್ಟೇ, ಪ್ರತಿಯೊಬ್ಬರಿಗೂ ಶ್ರಮ ಅನ್ನೋದಿರುತ್ತೆ. ಒಂದು ದೇವಸ್ಥಾನದಲ್ಲಿ ತುಂಬ ಒಬ್ಬರು ಪರಿಚಾರಕರು, ಒಬ್ಬರು ಅರ್ಚಕರು, ಇನ್ನೊಬ್ಬರು ಕ್ಲೀನ್ ಮಾಡೋವಂಥವ್ರು, ಒಬ್ಬ ಗಂಟೆ ಬಾರಿಸುವಂಥ ಒಬ್ಬ ರಂಗಣ್ಣ ಅಂತಿದ್ದ. ಒಂದು ದೇವಾಲಯದಲ್ಲಿ ಗಂಟೆ ಬಾರಿಸುವಂಥ ಒಬ್ಬ ರಂಗಣ್ಣ ಅಂತಿದ್ದ. ಅದು ದಿನೇ 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 ಪ್ರವರ್ಧಮಾನಕ್ಕೆ ಬಂದ್ಬಿಡ್ತು. ಅಂದ್ರೆ ತುಂಬ ಪಾಪ್ಯುಲಾರಿಟಿ ಆಗ್ಬಿಡ್ತು ದೇವಸ್ಥಾನ, ತುಂಬ ಸಿದ್ಧಿ ಆಗ್ಬಿಡ್ತು, ಪ್ರಸಿದ್ಧಿ ಆಗ್ಬಿಡ್ತು ದೇವಸ್ಥಾನ. ಆವಾಗ ಆ ದೇವಸ್ಥಾನಕ್ಕೆ ಈ ದೇಶ ವಿದೇಶಗಳಿಂದ ಹೊರದೇಶದವರೆಲ್ಲ ಕೂಡ ಬರ್ತಾ ಬಂದರು. ಇಲ್ಲಿ ಹೊರದೇಶದವರು ಯಾವಾಗ ಬರಲಿಕ್ಕೆ ಪ್ರಾರಂಭ ಆಯಿತೋ, ಇಲ್ಲಿರೋ ಅರ್ಚಕರು, ಅಲ್ಲಿರೋ ಕೆಲಸದವರು, ಅಲ್ಲಿರೋ ಪರಿಚಾರಕರು, ಅಲ್ಲಿರ್ತಕ್ಕಂಥ ಕನ್ವೀನಿಯನ್ಸು, ಇವರೆಲ್ಲರೂ ಕೂಡ ಇಂಗ್ಲೀಷ್ ಕಲ್ತ್ಕೋಬೇಕು, ನೀವೆಲ್ಲರೂ ಇಂಗ್ಲೀಷ್ ಕಲ್ತ್ಕೋಬೇಕು ಅಂತ ಎಲ್ಲರ ಮೇಲೆ ಒತ್ತಡ ಹೇರಿದ್ರು. ಈ ರಂಗಣ್ಣ ಅನ್ನೋನಿಗೆ ಗಂಟೆ ಹೊಡೆಯೋದು ಬಿಟ್ಟರೆ ಅವನ ಭಾಷೆ ಆಗಿರೋ ಕನ್ನಡನೇ ಸರಿ ಮಾತಾಡೋಕೆ ಬರಲ್ಲ ಅವನಿಗೆ. ಅವ್ರು ಇಂಗ್ಲೀಷಿನ ಅಪ್ಪಿತಪ್ಪಿ ಸಾಧ್ಯ ಇಲ್ಲ. ಅವ್ರು ಹೇಳ್ತಾರೆ ಕಲ್ತ್ಕೋಬೇಕು ಅಂತ, ಇಲ್ಲ ಅಂದ್ರೆ ನಾವು ಎಲ್ಲರನ್ನ ಕೆಲಸ ತೆಗೆದಾಕ್ತೀವಿ, ಯಾರು ಇಂಗ್ಲೀಷ್ ಕಲ್ತ್ಕೊಳ್ಳಲ್ವೋ ಅವರೆಲ್ಲರನ್ನು ಕೂಡ ಕೆಲಸದಿಂದ ತೆಗಿತೀವಿ ಅಂತ ನೋಟಿಸ್ ಹಾಕ್ಬಿಡ್ತಾರೆ. ಇನ್ನು ರಂಗಣ್ಣ ವಿಧಿ ಇಲ್ಲ, ಕೆಲಸ ಬಿಡ್ತಾನೆ. ಪಾಪ ಕೆಲಸ ಬಿಡ್ತಾನೆ. ಆತನ ಗಂಟೆ ಹೊಡೆಯೋದು ವರ್ಷಗಳ ಅಭ್ಯಾಸ ಆಗಿದೆ ಪಾಪ, ಸತತವಾಗಿ. ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಆತನಿಗೆ. ಒಂದು ಸಲ ಏನು ಮಾಡ್ತಾನೆ ಅಂದರೆ, ಆ ರಂಗಣ್ಣ ಅದೇ ದೊಡ್ಡ ಮಟ್ಟದಲ್ಲಿ ಬೆಳೆದಿರೋ ದೇವಸ್ಥಾನ, ಆ ಒಂದು ಬೀದಿಯಲ್ಲಿ, ಆ ಒಂದು ರಥ ಬೀದಿಯಲ್ಲಿ, ಆ ಒಂದು ರಾಜಬೀದಿಯಲ್ಲಿ ಅಂಗಡಿ ಮುಗ್ಗಟ್ಟುಗಳು ಜಾಸ್ತಿ ಇದೆ. ಒಂದು ಟೀ ಕುಡಿಯೋಣ ಅಂತೇಳಿ ಇಲ್ಲಿಂದ ನಡ್ಕೊಂಡು ಹೋಗ್ತಾನೆ. ಕೆಲಸ ಬಿಟ್ಟು ಬಹುದಿನಗಳಾಗಿದೆ. ಒಂದು ಟೀ ಹುಡ್ಕೊಂಡು ಹೋಗ್ತಾನೆ. ಎಲ್ಲೂ ಕೂಡ 1 ಕಿಲೋಮೀಟರ್ ಹೋಗ್ತಾನೆ, ಎಲ್ಲೂ ಅಕ್ಕಪಕ್ಕ ಟೀ ಅಂಗಡಿ ಇಲ್ಲ. ಆತ ಒಂದ್ಸಲ ಯೋಚನೆ ಮಾಡ್ತಾನೆ, ಅರೆ ನಾನೇ ಒಂದು ಟೀ ಅಂಗಡಿ ಇಟ್ಬಿಟ್ರೆ, ಟೀ ಅಂಗಡಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡು ಆ ಒಂದು ಟೀ ಪ್ರಾರಂಭಿಸ್ತಾ, ಅವನ ಮಡದಿ ಕೈಲಿ ಒಂದು ತಿಂಡಿ ಬಜ್ಜಿ ಬೋಂಡ ಪ್ರಾರಂಭಿಸ್ತಾ, ದಿನೇ 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 ಇದೇ ರಂಗಣ್ಣ ಈ ಮಟ್ಟದಲ್ಲಿದ್ದವ ಒಂದು ಹೋಟೆಲ್ ಪ್ರಾರಂಭಿಸ್ತಾ, ಅದೇ ರಂಗಣ್ಣ 4-5 ಕಡೆ ಫ್ರಾಂಚೈಸಿ ಸ್ಟಾರ್ಟ್ ಮಾಡ್ದ. ಸ್ಟಾರ್ ಹೋಟೆಲ್ ತನಕ ಹತ್ತು ಬಿಟ್ಟ. ಬಹಳ ದೇಶ ವಿದೇಶದಿಂದ ಬಂದವರು ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಇದೆ ಅಂತೇಳಿ ರಂಗಣ್ಣನ ಹಾಡುತ್ತಾರೆ, ಹೊಗಳುತ್ತಾರೆ, ತುಂಬ ಖುಷಿ ಪಡಿಸ್ತಾರೆ. ಆ ರಂಗಣ್ಣನ ಥ್ಯಾಂಕ್ಸ್ ಹೇಳೋಕ್ಕೂ ಬರಲ್ಲ ಪಾಪ. ಇಷ್ಟಂತಾನೆ ಅಷ್ಟೇ, ಸಂತೋಷ ಆಯಿತು, ನೀವು ಊಟ ಮಾಡೋದಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು ನನಗಂತ ಹೇಳ್ತಾನೆ. ರಂಗಣ್ಣ, ನೀನು ಈ ನನಗೊಂದು ಫ್ರಾಂಚೈಸಿ ಕೊಡಬೇಕು ಅಂತ ಯಾವುದೋ ಒಬ್ಬ ವಿದೇಶದವನು ಬಂದು ಕೇಳುತ್ತಾನೆ. ಆಯಿತು ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಎಲ್ಲ ಪೇಪರ್ಸ್ ರೆಡಿ ಮಾಡ್ತಾರೆ. ಸೈನ್ ಹಾಕು ಅಂತಂದಾಗ ಆತನು ಕೈ ಹೋಗಿ ಮುಂದಕ್ಕೆ ಹೋಗಿ ಹೆಬ್ಬೆಟ್ಟಿಗೆ ಹೋಗ್ತಾನೆ. ಅಲ್ಲ, ನಿನ್ನ ಸಿಗ್ನೇಚರ್ ಹಾಕಕ್ಕೆ ಬರಲ್ಲ? ಇಲ್ಲಪ್ಪ ಬರಲ್ಲ ನನಗೆ. ನಿನ್ನ ಕನ್ನಡದಲ್ಲಿ ಹಾಕು, ಕನ್ನಡದಲ್ಲೂ ನನಗೆ ಬರಲ್ಲ ಅಂತ ಹೇಳ್ತಾನೆ. ಆವಾಗ ಆತ ಹೆಬ್ಬೆಟ್ಟು ಹಾಕ್ತಾನೆ. ಆ ವಿದೇಶದವ ಹೇಳ್ತಾನೆ, ಅಲ್ಲಪ್ಪ ನೀನು ಯಾವ ಭಾಷೆನೂ ಸರಿಯಾಗಿ ಮಾತಾಡೋಕ್ಕೆ ಬರದವನಿಗೆ ಇಷ್ಟು ದೊಡ್ಡ ಮಟ್ಟದ ಹೋಟ್ಲ್ಗಳು ಮಾಡಿದೆಯಲ್ಲ, ನೀನೇನಾದರೂ ಇಂಗ್ಲೀಷ್ ಕಲ್ತು ಬಿಟ್ಟಿದ್ದಿದ್ರೆ ದೇಶನ ಹಾಳು ಬಿಡ್ತಿದ್ದೆ ಅಂತ ಅವ ಅಂತಾನೆ. ಆಗ ರಂಗಣ್ಣ ಹೇಳ್ತಾನೆ, ಅಲ್ಲ ಸ್ವಾಮಿ, ನಾನೇನಾದರೂ ಇಂಗ್ಲೀಷ್ ಕಲ್ತಿದ್ರೆ ಈಗಲೂ ಕೂಡ ಗಂಟೆ ಹೊಡ್ಕೊಂಡಿರ್ತಿದ್ದೆ ನಾನು. ಇಂಗ್ಲೀಷ್ ಕಲ್ತಿಲ್ಲ ನಾನು, ಅದಕ್ಕಾಗಿ ಇಲ್ಲಿ ತನಕ ಬಂದಿದ್ದೇನೆ. ಅದಕ್ಕೆ ಹಾಗಂತೇಳಿ ಕಲಿಬಾರದು ಅಂತಲ್ಲ, ಯಾರನ್ನ ಯಾವಾಗ ಎಲ್ಲಿಗೆ ಈ ವಿಧಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ನೀವು ಮಾತ್ರ ಉತ್ಸುಕರಾಗಿರಬೇಕು. ನೀವು ಮಾತ್ರ ಯಾವಾಗಲೂ ಕೂಡ ಯಾವ ಜೀವಂಚ ಕಾಲು ಕೂಡ ತುಡಿತದಲ್ಲೇ ಇರಬೇಕು. ನಾನು ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಸಾಧಿಸಬೇಕು, ನಾನು ಸಚಿನ್ ತೆಂಡೂಲ್ಕರ್ ಆಗಬೇಕು ಆಸೆ ಇಟ್ಕೋ, ನಾನು ರಾಜ್ಕುಮಾರ್ ಥರ ಆಡಬೇಕು ಆಸೆ ಇಟ್ಕೋ, ನಾನು ರಾಜ್ಕುಮಾರ್ ಥರ ನಟನೆ ಮಾಡಬೇಕು ಆಸೆ ಇಟ್ಕೋ. ಆದರೆ ಅದರ ಹಿಂದಿನದಿಂದ ಕೆಲಸ ಮಾಡೋದು ಕಲಿಬೇಕಲ್ಲ ನಾವು.
ದುಡ್ಡು ಮಾಡ್ತೀನಿ ಅಂತಂದ್ರೆ ಬರೀ ದುಡ್ಡು ಮಾತ್ರ ಮಾಡ್ತೀವಿ, ಹೆಸರು ಮಾಡ್ತೀನಿ ಅಂತ ಬರೀ ಹೆಸರು ಮಾತ್ರ ಮಾಡ್ತೀವಿ. ಕೆಲಸ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರೆ ಆ ಹಣ, ಯಶಸ್ಸು ನಿನ್ನ ಜೊತೆಗೆ ಎಲ್ಲವೂ ಕೂಡ ನಿನ್ನನ್ನು ಹಿಂಬಾಲಿಸ್ಕೊಂಡು ಬರ್ತವೆ ಅಂತ ನಾನು ಈಗಾಗಲೇ ಎಷ್ಟೋ ಸಲ ನಿಮ್ಗೆ ಹೇಳಿರ್ತೀನೇನು. ಅದಕ್ಕಾಗಿ ನನ್ನ ಪ್ರೀತಿಯ ಬಂಧುಗಳೇ, ಈ ದಿನಾಂಕ ಅದ್ಭುತವೇ. ಯಾವಾಗ ಗೊತ್ತಾ? ನಿಮ್ಮ ಶ್ರಮ ಪ್ಲಸ್ ಪರಿಶ್ರಮ = ಅದೃಷ್ಟ. ಖಂಡಿತ ಗುರುಗಳೇ, ನೀವು ಹೇಳಿದಂಥ ವಿಚಾರಗಳು ಬಹಳ ಅದ್ಭುತವಾಗಿತ್ತು. ಒಂದು, ಸಚಿನ್ ತೆಂಡೂಲ್ಕರ್ ಅಲ್ಲಿ ಮನೆ ಕಟ್ಟುವಾಗ ಎಲ್ರಿಗೂ ನೋಟಿಸ್ ಕೊಟ್ಟು ಕೇಳಿದ್ದು, ಅದನ್ನ ಕೇಳಿದ್ರೇ ಒಂದು ರೀತಿ ಡೌನ್ ಟು ಅರ್ತ್ ಪರ್ಸನಾಲಿಟಿ ಅಂತ ಅನ್ಸುತ್ತೆ. ಅದರ ಜೊತೆನಲ್ಲಿ ರಂಗಣ್ಣ ಕತೆ ಅಂತೂ ಒಂದು ರೀತಿ ಇನ್ಸ್ಪೈರಿಂಗ್ ಆಗಿತ್ತು. ಏನು ಕಲಿಯಿಲ್ಲ ಅಷ್ಟೇ ಅವ್ರ ಜೀವನ ಅಂತ ಅನ್ಕೊಂಡ್ವಿ, ಬಟ್ ಯಾವ ರೀತಿ ಬದಲಾಯಿತು ಅವ್ರ ಜೀವನ ಅನ್ನುವಂಥದ್ದು ತುಂಬ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ ನಮಗೆ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಏಪ್ರಿಲ್ 24 ಈ ದಿನ ಬಹಳ ವಿಶೇಷವಾಗಿರುವಂಥ ಒಂದು ಪರ್ಸನಾಲಿಟೀಸ್ನ ಜನ್ಮದಿನ. ಈ ದಿನದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಸಿದ್ರು ಗುರುಗಳು. ಬಹಳನೇ ಒಂದು ಇನ್ಸ್ಪೈರ್ ಆಗುವಂಥ ವಿಚಾರವನ್ನು ನಮಗೆ ತಿಳಿಸ್ಕೊಟ್ರು. ಸೊ ನಿಮ್ಮ ಲೈಫ್ನಲ್ಲಿ ಕೂಡ ಪ್ರತಿಯೊಂದು ಕೂಡ ಸಕ್ಸಸ್ ಕಾಣಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.